ಸ್ನೇಹಿತರೆ ನೋಡಿ, ಆವಾಗಲೇ ಅಂದರೆ ಸೇಮ್ 4 ಎಕರೆ ಲ್ಯಾಂಡು 1.5 ಎಕರೆ ಆ ಕಡೆ ತೋರಿಸಿದೆ. ಬಟ್ ಈ ಕಡೆ 2.5 ಎಕರೆದು ಗೇಟ್ ಒಳಗಡೆ ಬರೋಕ್ಕಾಗಿರಲಿಲ್ಲ. ಸೊ ಒಳಗಡೆ ಬಂದಿದ್ದೀನಿ ಲ್ಯಾಂಡ್ ಒಳಗಡೆ. ನೋಡಿ ಸ್ನೇಹಿತರೆ, ಇದು ಅದೇ ಒಂದೇ ಓನರ್ 4 ಎಕರೆ ಅಪ್ರಾಕ್ಸಿಮೇಟ್ಲಿ. ಈ ಕಡೆ ಫೆನ್ಸಿಂಗ್ ಅಂದರೆ ಸೆಂಟ್ರಲ್ ರೋಡ್ ಪಾಸ್ ಆಗಿರೋದ್ರಿಂದ ಈ ಕಡೆ ಒಂದು 2.5 ಎಕರೆ ಲ್ಯಾಂಡ್ ಆಗಿದೆ, ಆ ಕಡೆ 1.5 ಎಕರೆ ಇದೆ. ಬಟ್ 2 ಲ್ಯಾಂಡ್ಗೂ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ, ಮೆಶ್ ಫೆನ್ಸಿಂಗು. ಪ್ಲಸ್ ಬೋರ್ ಇದೆ, ಸೋಲಾರು ಹಾಕಿದ್ದಾರೆ. ಬೋರ್ಗೆ ಕರೆಂಟ್ ತೊಗೊಂಡಿಲ್ಲ ನೋಡಿ. ಇದು ಸೋಲಾರ್ದು, ಇದಕ್ಕೂ ಬೋರ್ ಇದೆ. ಬೋರ್ ಬಂದು ನೋಡಿ, ಅವ್ರು ನಿಂತಿದ್ದಾರಲ್ಲ, ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಬೋರ್ ಇದೆ. ಈ ಲ್ಯಾಂಡು ದೇವಮೂಲೆ ಬೆಳೆದೈತೆ, ವಾಸ್ತು ಪ್ರಕಾರ ಐತೆ. ಒಂದು 70 ತೆಂಗಿನ ಮರಗಳಿದೆ ನೋಡಿ ಸ್ನೇಹಿತರೆ. ಈ ಥರ ಸೈಜ್ ತೆಂಗಿನ ಗಿಡ ನೋಡಿ. ಒಂದು ಮಾವಿನ ಗಿಡ ಇದೆ. ಈ ಕಡೆ ಬಂದು ಸೆಂಟ್ರಲ್ಲೇನೆಲ್ಲ ತೆಂಗಿನ ಗಿಡ ಇದೆ ನೋಡಿ. ಸೆಂಟ್ರಲ್ನಲ್ಲಿ ತೆಂಗಿನ ಗಿಡ ಇದೆ. ತೋಟ ಮಾಡ್ತಕ್ಕಂಥ ಜಾಗ ನೋಡಿ. ಡ್ರಿಪ್ಸ್ ಎಲ್ಲ ಕಾಣ್ಬೋದು ನಿಮಗೆ ನೋಡಿ. ಇದು ಬಂದು ತೊಟ್ಟಿ ಟೈಪು, ಅಂದರೆ ಇಲ್ಲಿ ಮೇಲ್ಗಡೆ ಸೋಲಾರ್ ಆಯಿತು, ಪ್ಲಸ್ ಇದ್ರೊಳಗಡೆ ಕೆಳಗಡೆ ನೀರು ಸ್ಟಾಕ್ ಮಾಡೋದಕ್ಕೆ ನೋಡಿ. ಇಲ್ಲೇ ನೀರು ಹೋಗುತ್ತೆ, ಬಿಸಿಲು ಬರ್ತಾ ಇದು ಸ್ಟಾಕ್ ರೂಮು. ನೀರು ಸ್ಟಾಕ್ ಆಗುತ್ತೆ ಇದರೊಳಗಡೆ. ಪ್ಲಸ್ ಇದಕ್ಕೊಂದು ಮೋಟ್ರ್ ಇಟ್ಟಿದ್ದಾರೆ, ಕರೆಂಟ್ ಮೋಟ್ರು, ತೋಟಕ್ಕೆ ನೀರು ಸಪ್ಲೈ ಮಾಡೋದಕ್ಕೆ ನೋಡಿ. ಅದು ಬಂದರೆ ಇರೋದಕ್ಕೆ ಮನೆ ಚಿಕ್ಕದಾಗಿದೆ, ಮನೆ ಪ್ಲಸ್ ಟಾಯ್ಲೆಟ್ ರೂಮ್ ಎಲ್ಲ ಇದೆ ನೋಡಿ. ಗೇಟಿಂದ ಆ ಕಡೆಗೆ ಗೇಟಿಂದ ಆ ಕಡೆಗೆ 30 ಫೀಟ್ ರೋಡು, ನಕಾಶೆ ರೋಡು. ಆ ಕಡೆಗೆ ಇನ್ನೊಂದು ಗೇಟ್ ಇಟ್ಟಿದ್ದಾರೆ. 1.5 ಎಕರೆ ಲ್ಯಾಂಡ್ ಬರುತ್ತೆ ಆ ಕಡೆ ನೋಡಿ. ಲಾಸ್ಟು ಇದು ಎದುರುಗಡೆನೇ ಬರುತ್ತೆ ಲ್ಯಾಂಡ್ದು. ಪ್ಲಸ್ ಈ ಕಡೆ ಒಂದು 2.5 ಎಕರೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಲ್ಯಾಂಡ್ ನೋಡಿ. ಆ ಕಡೆ ಮನೆಗಳ ಹತ್ರ ಹೈವೇ ಪಾಸ್ ಆಗುತ್ತೆ. ಪ್ಲಸ್ ಈ ಕಡೆ ಇದು ವಿಲೇಜ್ ಅಟ್ಯಾಚ್ಡ್ ಪ್ರಾಪರ್ಟಿನೇ. ಸೊ ಈ 30 ಅಡಿ ರೋಡಲ್ಲಿ ಹೋದರೆ ಸ್ವಲ್ಪ ಬಳಸ್ಕೊಂಬರ್ಬೇಕು, 1.5 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಬಂದರೆ ನೋಡಿ, ಆ ಕಡೆ ಹೈವೇ ಬರುತ್ತೆ. ಒಳ್ಳೆ ಸಾಯಿಲು, ತೆಂಗಿನ ಗಿಡ ಇದೆ, ಪ್ಲಸ್ ಬೋರು, ಸೋಲಾರು, ಒಂದು ಮಾವಿನ ಗಿಡ ಇದೆ. ಆಮೇಲೆ ಲ್ಯಾಂಡ್ ಸುತ್ತು ಫೆನ್ಸ್ ಮಾಡಿದ್ದಾರೆ, ಕೂಚಿದ ಕಲ್ಲು ನಿಲ್ಲಿಸಿ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. ಆ ಕಡೆ 1.5 ಎಕರೆಗೂ ಮಾಡಿದ್ದಾರೆ, ಈ ಕಡೆ 2.5 ಎಕರೆಗೂ ಮಾಡಿದ್ದಾರೆ. ಇನ್ ಕೇಸ್ ಯಾರಾದ್ರು ತೊಗೊಳ್ಳೋರು 2.5 ಎಕರೆ ತೊಗೊಂಡ್ರು, ಇನ್ನೊಂದು 1.5 ಎಕರೆ ಬೇರೆ ಅಂದರೆ ಲ್ಯಾಂಡ್ ಕೊಡೋರು ಬಂದು ಟೋಟಲಿ 4 ಎಕರೆನೇ ಕೊಡ್ತಾರೆ. ಸೊ ಸಪ್ರೇಟ್ ಮಾಡಿ ತೊಗೊಬೋದು ಇಬ್ಬರು ಬೇಕಾದರೆ ನೋಡಿ. ಲೊಕೇಶನ್ ನೋಡಿ, ಅದು ವಿಲೇಜು. ಈ ಕಡೆ ಲಾಸ್ಟ್ ಬಂದು ಈ ಫೆನ್ಸಿಂಗು, ಈ ಕಡೆ ಲಾಸ್ಟ್ ಬಂದು ನೋಡಿ, ಅಲ್ಲಿ ತೆಂಗಿನ ಗಿಡ ಇದೆಯಲ್ಲ, ಫೆನ್ಸ್ ಕಲ್ಲು, ಅದು ಲಾಸ್ಟು. ಎದುರುಗಡೆ ಆ ಕಡೆ ಎದುರುಗಡೆ ಬಂದು ಇನ್ನೊಂದು 1.5 ಎಕರೆ ಬರುತ್ತೆ. ಎಲ್ಲ ತೋಟ ಮಾಡ್ತಕ್ಕಂಥ ಜಾಗಗಳೇ, ನೀರಾವರಿ, ನೀರಿರ್ತಕ್ಕಂಥ ಭೂಮಿ.